ಹಾಯ್ ಎವ್ರಿವನ್, ದಿಸ್ ಇಸ್ ಅನಾಮಿಕಾ ಮೋನಿ ವೆಲ್ಕಮಿಂಗ್ ಯು ಟು ಬಿ ಬೆಟರ್ ದ್ಯಾನ್ ಬಿಫೋರ್ ಚಾನಲ್. ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರೋದು ಈ ಮಂತ್ ಅಂದ್ರೆ ಮೇ 2026 ಅಲ್ಲಿ ನಾನು ಗಿಲ್ಟ್ ಫ್ರೀ ಆಗಿ ಯಾವುದೇ ಗಿಲ್ಟ್ ಇಲ್ದಲೆ ಯಾವುದೇ ಪಾಪ ಪ್ರಜ್ಞೆ ಇಲ್ದಲೆ ನಾನು ಏನ್ ಕೆಲಸ ಮಾಡಿದೆ ಅಥವಾ ಏನ್ ಕೆಲಸ ಮಾಡಿಲ್ಲ ಅನ್ನೋದ್ರ ಬಗ್ಗೆ ನಿಮ್ಗೊಂದು ಅಪ್ಡೇಟ್ ಕೊಡಬೇಕು ಅಂತ. ಇದು ನನ್ಗಷ್ಟೇ ಅಲ್ಲ, ಎಲ್ಲರೂ ಮಾಡ್ಬೇಕು ಇದನ್ನ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತೀನಿ. ಸುಮ್ಮನೆ ನಾನೇನೋ ಮಾಡಿದೆ ನೀವು ಮಾಡಿ ಅಂತ ನಾನು ಮಾಡಿದ್ದನ್ನ ನಿಮ್ಗೆ ಶೇರ್ ಮಾಡ್ಬೇಕು ಅಂತಲ್ಲ. ಆದ್ರೆ ಅದರಿಂದ ನಿಮ್ಗೂ ಕೂಡ ಒಂದೇನೋ ಒಂದು ಥಾಟ್ ಬಂದು ನಾನು ಈ ತರ ಏನಾದ್ರು ಒಂದು ಮಾಡ್ಬೇಕು ಅಂತ ನಿಮ್ ಲೈಫ್ಗೂ ಏನಾದ್ರು ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಒಬ್ಬ ಮಹಿಳೆಯಾಗಿ ಅಮ್ಮಂದ್ರಿಗೆ ಏನಾದ್ರು ಒಂದು ಮನ್ಸಲ್ಲಿ ಯಾವಾಗ್ಲೂ ನಮ್ಗೇನಾದ್ರು ಬೇಕು, ನಮ್ಗೇನಾದ್ರು ತಗೋಬೇಕು, ಅಥವಾ ನಾವೇನಾದ್ರು ರೆಸ್ಟ್ ಮಾಡ್ಬೇಕು, ಅಥವಾ ನಾವೇನಾದ್ರು ಏನೋ ಒಂದು ಕೆಲಸ ಮಾಡ್ಬೇಕು, ನಮಗ್ ಬೇಕಾಗಿರೋದೇನೋ ಒಂದು ರೈಟಿಂಗೋ, ಡ್ರಾಯಿಂಗೋ, ರೀಡಿಂಗೋ ಏನಾದ್ರು ಒಂದು ಮಾಡ್ಬೇಕು ಅಂತ ಅಂದಾಗ ನಮ್ಮ ಮನ್ಸಲ್ಲಿ ಯಾವಾಗ್ಲೂ ಒಂದು ಕಾನ್ಸ್ಟೆಂಟ್ ಗಿಲ್ಟ್ ಕಾಡ್ತಾ ಇರುತ್ತೆ ನಮ್ಗೆ. ಅಯ್ಯೋ ಇದನ್ನ ಮಾಡ್ಬಿಟ್ವಲ್ಲ, ಇದು ಈ ಟೈಮನ್ನ ನಾವು ಮಕ್ಳಿಗೆ ಕೊಡ್ಬೋದಿತ್ತು, ಅಥವಾ ಮನೇಲಿ ಏನೋ ಕೆಲಸ ಮಾಡ್ಕೋಬೋದಿತ್ತು, ಅಥವಾ ಇದನ್ನ ತಗೊಂಡ್ಬಿಟ್ವಲ್ಲ, ಇದನ್ನ ಅಂದ್ರೆ ಪರ್ಚೇಸ್ ಮಾಡಿದ್ವಲ್ಲ, ಈ ದುಡ್ಡು ನಾವು ಬೇರೆ ಏನೇನೋ ಕಾರ್ಯ ಯೂಸ್ ಮಾಡ್ಬೋದಿತ್ತು, ಮಕ್ಳಿಗೆ ಫೀಸ್ ಕಟ್ಬೋದಿತ್ತು, ಆತರ ಏನೇನೋ ಕಾರಣಗಳು ಇಲ್ಲ ನಮ್ಗೆ ಗಿಲ್ಟ್ ಕಾಡುತ್ತೆ. ತಗೊಳಕ್ಕೆ ಆಗೋದಿಲ್ಲ, ಒಂದು ಅದೇ ಮನ್ಸಲ್ಲಿ ಇದ್ದು ಒಂದ್ ವೇಳೆ ತಗೊಂಡ್ರು ಕೂಡ ಈ ತರ ಗಿಲ್ಟ್ ಕಾಡ್ತಿರುತ್ತೆ. ಆದ್ರೆ ನಾನು ಮೇ 2026 ಅಲ್ಲಿ ನನ್ನ ಲೈಫ್ ಈಸಿ ಮಾಡಕ್ಕೆ, ನನ್ನ ರೂಟೀನ್ ಈಸಿ ಮಾಡಕ್ಕೆ, ನನ್ನ ಎನರ್ಜಿನ ಸೇವ್ ಮಾಡಕ್ಕೆ ಕೆಲವೊಂದು ವಸ್ತುಗಳನ್ನ ತಗೊಂಡೆ. ಎಲ್ಲ ವಸ್ತುಗಳ ಬಗ್ಗೆನೂ ನಿಮ್ಗೆ ಹೇಳಿ ಬೋರ್ ಮಾಡಲ್ಲ, ಬಟ್ ಒಂದ್ ಪರ್ಟಿಕ್ಯುಲರ್ ವಸ್ತು ಬಗ್ಗೆ ನಾನು ನಿಮ್ಗೆ ಹೇಳ್ಬೇಕು. ಏನಂತಂದ್ರೆ ನಾನು ರೋಬೋ ವ್ಯಾಕ್ಯೂಮ್ ಕ್ಲೀನರ್ನ ತಗೊಂಡೆ. ನನ್ಗೆ ಮನೆ ಕೆಲ್ಸದ ರಿಲೇಟೆಡ್ ಅಲ್ಲಿ ತುಂಬಾ ಕಷ್ಟ ಆಗಿರೋ ಒಂದು ಕೆಲಸ ಅಂತ ಅಂದ್ರೆ ಮನೆ ಗುಡಿಸಿ ಒರೆಸೋದು. ನನ್ 2 ಬೆಡ್ರೂಮ್ ಮನೆ ಆಗಿರೋದ್ರಿಂದ ಒಂದು 45 to 1 hour ನಾನು ಕೆಲಸ ಮಾಡೋದು ಸ್ವಲ್ಪ ನಿಧಾನ. ಹಾಗಾಗಿ ನಂಗೆ 3/4 ಗಂಟೆಯಿಂದ 1 ಗಂಟೆ ನನ್ಗೆ ಆ ಕ್ಲೀನಿಂಗಿಗೆ ಟೈಮ್ ಕೊಡ್ಬೇಕಾಗಿತ್ತು. ಬಟ್ ರೋಬೋ ವ್ಯಾಕ್ಯೂಮ್ ಕ್ಲೀನರ್ ತಗೊಂಡಿದ್ರಿಂದ 45 minutes to 1 hour ನನಗೆ ಉಳಿತಾಯ ಆಗಿದೆ. ಆ ಟೈಮ್ ನಾನು ಬೇರೆ ಕಡೆ ಕ್ರಿಯೇಷನ್, ಯೂಟ್ಯೂಬ್ ವಿಡಿಯೋಸ್ ಮಾಡೋದು, ಅಥವಾ ಏನೋ ಒಂದು ನಾನು ಸ್ಟೋರಿ ಬರೀತೀನಲ್ಲ ಅದಕ್ಕೊಂದು ಎಪಿಸೋಡ್ ಹಾಕೋದು, ಅಥವಾ ಏನೋ ಒಂದು ಡ್ರಾಯಿಂಗ್ ಮಾಡೋದು, ಅಥವಾ ರೆಸ್ಟ್ ಮಾಡೋದು, ಏನೋ ಒಂದು ಆ ಟೈಮಲ್ಲಿ ಮಾಡ್ಕೊಳ್ಬಹುದು. ಅದು ನನಗೆ ತಗೊಂಡಿದ್ರಿಂದ ತುಂಬಾನೇ ಹೆಲ್ಪ್ ಆಯ್ತು. ಒಂದು 2 ವರ್ಷದಿಂದ ಆಲ್ಮೋಸ್ಟ್ ನಾನು ಅದನ್ನ ತಗೊಳ್ಬೇಕು ಅಂತ ಅನ್ಕೊಂಡಿದ್ದೆ. ಪ್ರತಿ ಸರಿ ಅಮೌಂಟ್ ರೆಡಿ ಮಾಡಿ ಇನ್ನೇನು ಹೋಗ್ಬೇಕು ತಗೊಳಕ್ಕೆ ಅಂತ ಟೈಮಲ್ಲಿ ಅಯ್ಯೋ ಇದನ್ನ ಅದಿಲ್ದೇನೂ ನಾನು ಮ್ಯಾನೇಜ್ ಮಾಡ್ಬೋದಲ್ಲ ಅಂತ ಯೋಚನೆ ಮಾಡಿ ಅದು ಮುಂದಕ್ಕೆ ಹೋಗ್ತಾನೆ ಇರ್ತಿತ್ತು. ಬಟ್ ಈ ಸರಿ ನಂಗೆ ಬೇಕೇ ಬೇಕು ಅಂತ ಡಿಸೈಡ್ ಮಾಡಿ, ಅದ್ರ ಬಗ್ಗೆ ನಾನೇನು ಗಿಲ್ಟ್ ಫೀಲ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿ ಅದನ್ನ ಪರ್ಚೇಸ್ ಮಾಡಿದ್ದೀನಿ. ಅದೇ ತರ ತುಂಬಾ ವಸ್ತುಗಳನ್ನ ತಗೊಂಡೆ ಗಿಲ್ಟ್ ಫ್ರೀ ಆಗಿ. ಸೊ ನಿಮ್ಗೂ ಏನಾದ್ರು ತಗೊಳ್ಬೇಕು ಅಂತ ಅನ್ಸಿದ್ರೆ, ಅಥವಾ ನಿಮ್ಮ ಲೈಫಿಗೆ ಅದು ಸ್ವಲ್ಪ ಒಂದು ವ್ಯಾಲ್ಯೂ ಆಡ್ ಮಾಡುತ್ತೆ ಅಂತನೋ, ಅಥವಾ ನಿಮ್ಮ ಲೈಫ್ನ ಅದನ್ನ ಈಸಿ ಮಾಡುತ್ತೆ ಅಂತಾನೋ ನಿಮ್ಗೆ ಅವಶ್ಯಕತೆ ಇದೆ ಅಂತ ಅನ್ನಿಸ್ದಾಗ ಗಿಲ್ಟ್ ಫ್ರೀ ಆಗಿ ಅದನ್ನ ತಗೊಳ್ಳೋದು ಅವಶ್ಯಕತೆ ಇದೆ, ತಗೊಂಡ್ರೆ ಒಳ್ಳೇದು ಅಂತಾನೆ ಹೇಳ್ತೀನಿ. ತಗೊಂಡ್ಮೇಲೆ ನಾವ್ ಅದನ್ನ ಗಿಲ್ಟ್ ಫೀಲ್ ಮಾಡೋದು ಕೂಡ ತಪ್ಪು. ನಮ್ಗೆ ಅದ್ ಬೇಕು, ಅದ್ರ ಅವಶ್ಯಕತೆ ಇದೆ, ಅಗತ್ಯಗಳು ಬೇರೆ. ಆಮೇಲೆ ಅದ ಏನು ನಮಗ್ ಬೇಕು ಅಂತ ಹೇಳಿ ಏನು ಎಂಜಾಯ್ಮೆಂಟ್ ತಗೊಳೋದ್ ಬೇರೆ. ಬಟ್ ಇಂಥ ವಸ್ತುಗಳನ್ನ ಅವಶ್ಯಕತೆ ಇರುವಾಗ ನಮ್ ಲೈಫ್ ಈಸಿ ಆಗ್ಬೇಕು ಅಂತ ಇರುವಾಗ ಈ ತರದ ವಸ್ತುಗಳನ್ನ ತಗೊಳ್ಬೇಕು. 2ನೇ ಕೆಲಸ ನಾನು ಮಾಡಿದ್ದು ಅಂತ ಅಂದ್ರೆ, ಈ ಚಾನಲ್ ಅಲ್ಲಿ ನಾನು ಕಾನ್ಸ್ಟೆಂಟ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಏನಂದ್ರೆ January 10, 2026 ಇಂದ March 25, 2026 ತನಕ ನಾನು 75 hard days ಚಾಲೆಂಜ್ ಅಂತ ಮಾಡಿದೆ. ಅದರಲ್ಲಿ ತುಂಬಾ ಸ್ಟ್ರಿಕ್ಟ್ ಡಯಟ್ ಇತ್ತು. ಅಂದ್ರೆ ತುಂಬಾ ಬ್ಯಾಲೆನ್ಸ್ ಡಯಟ್ ಅಂತ ಅಲ್ಲದೆ ಇದ್ರು ಕೂಡ ಜಂಕ್ ತಿನ್ನಂಗಿರ್ಲಿಲ್ಲ, ಸ್ವೀಟ್ ತಿನ್ನಂಗಿರ್ಲಿಲ್ಲ, ಆ ತರದೆಲ್ಲ ತುಂಬಾ ರೆಸ್ಟ್ರಿಕ್ಷನ್ಸ್ ಇತ್ತು. ಬಟ್ ನಾನೇನದು ಏನು ಕಷ್ಟ ಪಟ್ಕೊಂಡೇನ್ ಮಾಡ್ಲಿಲ್ಲ. ಬಟ್ ಸ್ಟಿಲ್ ಅದನ್ನ ಮುಗಿದ ತಕ್ಷಣನೇ ನಮ್ಮ ತಮ್ಮನ್ ಮದ್ವೆ ಇತ್ತು, ಮತ್ತೆ ಮಕ್ಳಿಗೆ ವೆಕೇಶನ್, ಆಚೆ ಹೋಗಿದ್ವಿ. ಅದೆಲ್ಲ ಇದ್ದಾಗ ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡೋರು ಏನಾದ್ರು ತಿನ್ಬೇಕು ಅಂತ ಅನಿಸ್ದಾಗ, ಏನೊಂದು ಸ್ವೀಟ್ ತಿನ್ಬೇಕು ಅನಿಸ್ದಾಗೋ, ಅಥವಾ ಏನಾದ್ರು ಜಂಕ್ ಫುಡ್ ತಿನ್ಬೇಕು ಅನಿಸ್ದಾಗ್ಲೋ, ಅಯ್ಯೋ ಇಷ್ಟು ದಿನದಿಂದ ಮಾಡ್ಕೊಂಡ್ ಬಂದಿದ್ದೀನಿ, ಇವಾಗ ಹೆಂಗಪ್ಪ ಇದನ್ನ ತಿಂದ್ರೆ ಮತ್ತೆ ವೆಯ್ಟ್ ಜಾಸ್ತಿ ಆಗುತ್ತೆ ಅಂತನೋ, ಮತ್ತೆ ಹೆಲ್ತ್ಗೆ ಏನೋ ಇದಾಗುತ್ತೆ ಅಂತ, ಪ್ರಾಬ್ಲಮ್ ಆಗುತ್ತೆ ಅಂತನೋ ಏನೋ ಒಂದು ಗಿಲ್ಟ್ ಮನ್ಸಲ್ಲಿ ಕಾಡ್ತಾ ಇರುತ್ತೆ. ಬಟ್ ನಾನು ಆ ಮಂತು ಸ್ಟಾರ್ಟಿಂಗ್ ಸ್ವಲ್ಪ ತುಂಬಾ ಕಷ್ಟ ಅನಿಸ್ತಿತ್ತು. ಬಟ್ ನಾನು ಅಂದ್ರೆ ತಿನ್ಲೇಬೇಕಾಗಿರುವಂತ ಪರಿಸ್ಥಿತಿ ಬಂದಾಗ ತಿನ್ಬೇಕು ಅಂತನೋ, ಅಥವಾ ಬೇರೆಯವ್ರು ತಿನ್ನೋದನ್ನ ನೋಡ್ತಾ ಇರುವಾಗ ನಮ್ಗೆ ಬೇಕು, ಅಯ್ಯೋ ನಮ್ಗೂ ಬೇಕು ಅಂತ ಆಸೆ ಆಗೋದು, ಅಥವಾ ಏನೋ ಒಂದು ಸ್ಮೆಲ್ ಬಂದಾಗ, ಅದ್ರದ್ದು ಸ್ವೀಟಿನ ಪರಿಮಳ ಬಂದಾಗ ತಿನ್ಬೇಕು ಅಂತ ಅನ್ಸೋದು, ಈ ತರದೆಲ್ಲ ತಿಂದ್ರೆ ಗಿಲ್ಟ್ ಕಾಡ್ತಿತ್ತು. ಅಯ್ಯೋ ಇಷ್ಟು ಕಷ್ಟಪಟ್ಟು ಇಷ್ಟು ವೇಟ್ ಲೂಸ್ ಮಾಡಿದೀನಿ, ಅಥವಾ ಸ್ವಲ್ಪ ಹೆಲ್ತ್ ಇಂಪ್ರೂವ್ ಆಗಿದೆ, ಈಗ ನೋಡಿದ್ರೆ ಹಿಂಗ ಆಗ್ತಿದೆಯಲ್ಲ ಅಂತ, ಈಗ ಸ್ವೀಟ್ ತಿಂದ್ರೆ ಜಾಸ್ತಿ ಮಾಡ್ಕೋತೀನಲ್ಲ ಅಂತ. ಬಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನಾನು ಡಿಸೈಡ್ ಮಾಡಿದೆ, ವೆಕೇಶನ್ ಮೋಡ್ ಮೇ
31st ತನಕ ವೆಕೇಶನ್ ಮೋಡು. ನಿಂಗೆ ಏನೇನು ಬೇಕೋ ಏನೇನು ಇಷ್ಟನೋ ಎಲ್ಲ ತಿಂದ್ಬಿಡು. ಅದಾದ್ಮೇಲೆ ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಥರ ನನ್ನ ಹಳೆ ಡಯಟ್ ರೂಟೀನ್ಗೆ ವಾಪಸ್ ಬರೋಣ ಅಂತ ಡಿಸೈಡ್ ಮಾಡಿಕೊಂಡು ನನಗೆ ಏನೇನು ಇಷ್ಟನೋ ಅಥವಾ ಮಕ್ಳಿಗೆ ಏನೇನು ತರಿಸಿದೀನೋ ಯಾವುದನ್ನು ಕೂಡ ಗಿಲ್ಟ್ ಫ್ರೀ ಇಲ್ದಲ್ಲೇ ಎಂಜಾಯ್ ಮಾಡಿದ್ದೀನಿ. ಬಿಕಾಸ್ ಆಫ್ ದ್ಯಾಟ್ ಸ್ವಲ್ಪ ವೆಯ್ಟ್ ಕೂಡ ಪುಟನ್ ಆಗಿದೆ. ಅದ್ರ ಮೇಲೆ ಆಮೇಲೆ ವರ್ಕ್ ಮಾಡ್ತೀನಿ. ಥರ್ಡ್ ಥಿಂಗ್ ನಾನು ಮಾಡಿದ್ದಂತಂದ್ರೆ, ನಾ ಹೇಳಿದೆ ವೆಕೇಶನ್ ಮೋಡ್ ಅಂತ. ಮಕ್ಕಳಿಗೆ ವೆಕೇಶನ್ ಇತ್ತು, ಬಟ್ ನಾನು ಕೂಡ ಅವ್ರಿಗೆ ಒಂದು ಮದ್ವೆ ಅಂತ ಹೇಳಿದೆ, ಪ್ಲಸ್ ನನ್ನ ಮಗಳ ಸರ್ಜರಿ ಇತ್ತು, ಪ್ಲಸ್ ಮಕ್ಕಳನ್ನ ರಜೆ ಇರೋದ್ರಿಂದ ಆಚೆ ಕರ್ಕೊಂಡು ಹೋಗ್ಬೇಕಿತ್ತು, ಎಲ್ಲದೂ ಸೇರಿ ವೆಕೇಶನ್ ಮೋಡ್ ಅಂತ ಹೇಳಿ. ಬಟ್ ಯಾವುದೇ ರಜೆ ತಗೊಂಡ್ರು ನನಗೆ ಯಾವಾಗ್ಲೂ ಕಾನ್ಸ್ಟೆಂಟ್ ಆಗಿ ಇರ್ತಿತ್ತು ಮನ್ಸಲ್ಲಿ ಅಂತಂದ್ರೆ ಆಫೀಸ್ ವರ್ಕ್ ಕೂಡ ಮನೆಗೆ ತಗೊಂಡ್ ಬಂದು ಮಾಡೋದು. ಎಷ್ಟೋ ದಿನ ಕೆಲವೊಂದ್ಸರಿ ಬಿಫೋರ್ ಲಾಸ್ಟ್ ಇಯರ್ ನಾವು ಲೀವ್ ತಗೊಂಡಿದ್ದು, ಲಾಸ್ಟ್ ಇಯರ್ ಲೀವ್ ತಗೊಂಡಿದ್ದೆಲ್ಲ ಒಂದಿನನೂ ಕೂಡ ರಜೆ ಅಂತ ಕನ್ಸಿಡರ್ ಮಾಡ್ದಲೆ ಒಂದು 4 to 5 hours ಅಥವಾ 4 hours ಮನೇಲಿ ಏನೋ ಆಫೀಸ್ ವರ್ಕ್ ಬರೆಯೋದು, ಏನೋ ಎಂಟ್ರೀಸ್ ಮಾಡೋದು, ಆನ್ಲೈನ್ ಎಂಟ್ರೀಸ್ ಮಾಡೋದು, ಏನೇನೋ ಮಾಡ್ತಾ ಇರ್ತಿದ್ದೆ. ಬಟ್ ಈ ಸರಿ ವೆಕೇಶನ್ ಅಲ್ಲಿ 20 days ಲೀವ್ ತಗೊಂಡಿದ್ದೆ. ಅವತ್ತು ಒಂದಿನ ಮಾಡಿದೀನಿ. ಅದಾದ್ರೂ ಕೂಡ ಏನು ಮಾಡದೇ ಇದ್ರೂ ಕೂಡ ಗಿಲ್ಟ್ ಕಾಡ್ತಿತ್ತು. ಬಟ್ ಅದು ಕೂಡ ಅಷ್ಟೇ, ರಜದಲ್ಲಿ ಇದೀನಿ, ಇಲ್ಲಿ ಏನು ಮಾಡದೇ ಇದ್ರೂ ಕೂಡ ಏನು ತೊಂದರೆ ಆಗೋದಿಲ್ಲ. ಸೊ ಮನೆ ಅಂದ್ರೆ ವಾಪಸ್ ಕೆಲ್ಸಕ್ಕೆ ಬಂದ್ಮೇಲೆ ಎಲ್ಲ ಕೆಲಸಗಳನ್ನು ಏನೇನ್ ಪೆಂಡಿಂಗ್ ಇದೆಯೋ ಎಲ್ಲದನ್ನು ಮಾಡ್ಕೊಳ್ಳೋಣ. ಸೊ ಇದು ವೆಕೇಶನ್ ಮೋಡು, ರಜೆದಲ್ಲಿದ್ದೀನಿ, ರಜೆನ ಎಂಜಾಯ್ ಮಾಡೋಣ ಅಂತ ಹೇಳಿ ಆಫೀಸ್ ವರ್ಕ್ನು ಕೂಡ ಯಾವುದೇ ಗಿಲ್ಟ್ ಇಲ್ದಲೆ ಏನು ಮಾಡ್ದಲೆ ಆಲ್ಮೋಸ್ಟ್ 1-2 days ಏನೋ ಮಾಡಿದ್ದೆ ಅಷ್ಟೇ. ಅದ್ ಬಿಟ್ರೆ ಇನ್ನ 18 days ಕಂಪ್ಲೀಟ್ ಆಗಿ ಯಾವುದೇ ಆಫೀಸ್ ವರ್ಕ್ ಇಂದು ಟೆನ್ಷನ್ ಇಲ್ಲದೆ. ಟೆನ್ಷನ್ ಅಂದ್ರೆ ಕಾಲ್ಸ್ ಬರ್ತಿರ್ತಿತ್ತು, ಮನೆಯವರು ಬೈತಾ ಇದ್ರು, ನೀನ್ ಮೊದಲು ಕೆಲ್ಸಕ್ಕೆ ಹೋಗೋ ಮರೈತಿ, ನಿಂದು ಮನೇಲಿದ್ರು ಕೆಲಸ ಮಾಡಂಗೆ ಅಷ್ಟು ಕಾಲ್ಸ್ ಬರುತ್ತೆ ಅಂತ. ಬಟ್ ಅಪಾರ್ಟ್ ಫ್ರಮ್ ದಟ್ ಮುಂಚೆ ಎಲ್ಲ ರಜೆ ತಗೊಂಡಾಗ ಎಷ್ಟು ಕೆಲಸ ಮಾಡ್ತಿದ್ನೋ ಅದೇನು ಮಾಡ್ದಲ್ಲ ರಜೆನ ಎಂಜಾಯ್ ಮಾಡಿದೀನಿ ಗಿಲ್ಟ್ ಫ್ರೀ ಆಗಿ. ಆಮೇಲೆ 4th ಥಿಂಗ್ ನಾನು ರಜೆಯಲ್ಲಿ ಅಥವಾ May 2026 ಅಲ್ಲಿ ಮಾಡಿದ್ದು ಅಂತ ಅಂದ್ರೆ, ಕಂಪ್ಲೀಟ್ ಡಿಕ್ಲಟರ್ ಮಾಡಿದೀನಿ ಮನೇಲಿ. ನನ್ನ ಬಟ್ಟೆ ಆಗ್ಲಿ, ಮಕ್ಳದ್ ಬಟ್ಟೆ ಆಗ್ಲಿ, ಮತ್ತೆ ಮನೇಲಿ ಬೇರೆ ಏನೋ ಥಿಂಗ್ಸ್ ಆಗ್ಲಿ, ಬುಕ್ಸ್ ಆಗ್ಲಿ, ಎಲ್ಲದನ್ನು ಕೂಡ ನಮ್ಗೆ ಯಾವ್ದು ನಾವು ಯೂಸ್ ಮಾಡ್ತಾ ಇರ್ಲಿಲ್ವೋ ಅದು ಹೊಸದಾಗಿರ್ಲಿ, ಒಳ್ಳೆ ಕಂಡೀಷನ್ ಇರ್ಲಿ, ಅದನ್ನ ಯಾವುದೇ ಗಿಲ್ಟ್ ಕಾಡ್ದಲೇನೆ ಡೊನೇಟ್ ಮಾಡಿದೀನಿ. ಎಕ್ಸಾಂಪಲ್ ತಗೊಂಡ್ರೆ, ನಮ್ದು ಬಟ್ಟೆ ತಗೊಂಡ್ರೆ ಏನೋ ಒಂದು ವಸ್ತುನ ಯಾರೋ ಕೊಟ್ಟಿರ್ತಾರೆ ಅಂತನೋ, ಏನೋ ಒಂದು ಸೆಂಟಿಮೆಂಟ್ ಇಟ್ಕೊಂಡು, ಅಥವಾ ನಾವೇನೋ ಇಷ್ಟಪಟ್ಟು ತಗೊಂಡಿರ್ತೀವಿ ಅಂತನೋ, ಅಥವಾ ನಾನು ಇದು ಫಸ್ಟ್ ತಗೊಂಡಿದ್ದು ನನ್ನ ಸಂಬಳದಲ್ಲಿ ಅಂತನೋ, ಏನೇನೋ ತುಂಬ್ಕೊಂಡಿರ್ತೀವಿ. ಮತ್ತೆ ನಾವು ಒಂದು 30, 40, 50 ಡ್ರೆಸ್ಸಸ್ ಇದ್ರು ನಮ್ಗೆ ಏನ್ ಕಂಫರ್ಟಬಲ್ ಆಗುತ್ತೋ ಆ ತರದೊಂದು 3-4 ಯೂಸ್ ಮಾಡ್ತಿರ್ತೀವಿ. ಬಿಟ್ರೆ ಇನ್ನು ಉಳಿದಿದ್ದು ಎಲ್ಲದನ್ನು ನಾವು ಬರೀ ಇಟ್ಟು ಹಂಗೆ ಸ್ಪೇಸ್ ಆಕ್ಯುಪೈಡ್ ಆಗಿರುತ್ತೆ ಅಷ್ಟೇ. ಬಿಟ್ರೆ ಅದರಿಂದ ನಮ್ಗೇನು ಉಪಯೋಗ ಇರೋದಿಲ್ಲ. ಅದನ್ನ ಯೋಚನೆ ಮಾಡಿ ಕಾನ್ಸ್ಟೆಂಟ್ ಆಗಿ ಅದನ್ನ ನೋಡಿ ನನಗೆ ಏನು ಮೆಂಟಲ್ಗೆ ತುಂಬಾ ಹಿಂಸೆ ಅನ್ನಿಸ್ತಿತ್ತು. ಈ ಸರಿ ಅದನ್ನ ಡಿಸೈಡ್ ಮಾಡಿ ಗಿಲ್ಟ್ ಫ್ರೀ ಆಗಿ, ಅಯ್ಯೋ ಇದು ಇಷ್ಟು ಚೆನ್ನಾಗಿದೆ, ಇದನ್ನ ಕೊಡ್ಬೇಕಾ ಅಂತ ಎಲ್ಲ ಏನೂ ಯೋಚನೆ ಮಾಡ್ದಲೇನೆ, ಅಥವಾ ಇದು ಇವ್ರು ಕೊಡ್ಸಿದ್ದು ಅನ್ನೋ ಸೆಂಟಿಮೆಂಟ್ ಆ ತರದ್ದೆಲ್ಲ ಏನೂ ಇದ್ದಲೇನೆ, ನಾನು ಇಷ್ಟು 1 ವರ್ಷದಿಂದ ಈಚೆ ಅಥವಾ ತುಂಬಾ ವರ್ಷಗಳಿಂದ ಯೂಸ್ ಮಾಡ್ತಿರೋದು ಹಂಗೆ ಇದೆ. ಆಲ್ಮೋಸ್ಟ್ ಒಂದು 8 years ಹಿಂದೆ ಎಲ್ಲ ಡ್ರೆಸ್ಗಳು ತಗೊಂಡಿದ್ದು ಕೂಡ ಯೂಸ್ ಮಾಡ್ದಲೇನೆ. ಅಂದ್ರೆ ಅದು ಹೊಸದು ಅಂತ ಯಾರಿಗೂ ಕೊಡಕ್ಕೂ ಮನ್ಸಿಲ್ಲ, ಹಳೆ ಅದು ಅಂದ್ರೆ ಹಂಗಂತ ಹೇಳಿ ಹಾಕೊಂಡು ಅದನ್ನ ಹಳೇದ್ ಮಾಡಿಲ್ಲ. ಆ ತರದ್ದು ತುಂಬಾ ಡ್ರೆಸ್ಗಳಿತ್ತು, ಮತ್ತೆ ಸ್ಯಾರೀಸ್ ಇತ್ತು. ಅದನ್ನೆಲ್ಲದನ್ನು ಕೂಡ ನಾನು ಡೊನೇಟ್ ಮಾಡಿದ್ದೀನಿ. ಯಾಕೆಂದ್ರೆ ನಾವು ಸುಮ್ಮನೆ ಇಟ್ಟು ಮೂಲೆಯಲ್ಲಿ ನಮ್ಮ ಸ್ಪೇಸ್ನ ಆಕ್ಯುಪೈ ಮಾಡಿ ನಮ್ಮ ಮೆಂಟಲ್ ಪೀಸ್ನ ನಾವು ಹಾಳು ಮಾಡ್ಕೊಳ್ಳೋದಕ್ಕಿಂತ ಅದನ್ನು ಉಪಯೋಗ ಆಗೋರಿಗೆ ಬೇರೆಯವರು ಅದನ್ನ ಯೂಸ್ ಮಾಡ್ಬೋದಲ್ಲ. ಹಾಗಾಗಿ ಅದನ್ನ ನಾನು ಡೊನೇಟ್ ಮಾಡಿದ್ದೀನಿ. ಮಕ್ಳದ್ ಬಟ್ಟೆ ಮತ್ತೆ ಬುಕ್ಸ್ ಎಲ್ಲದನ್ನು ಕೂಡ ಹೀಗೆ ಮನೆಯಲ್ಲಿ ಕೆಲವೊಂದು ಡೊನೇಟ್ ಮಾಡೋದನ್ನ ಮಾಡಿದೀನಿ, ಕೆಲವೊಂದನ್ನ ಡಿಸ್ಕಾರ್ಡ್ ಮಾಡಿದೀನಿ. ಈ ರೀತಿ ಎಲ್ಲದನ್ನು ಗಿಲ್ಟ್ ಫ್ರೀ ಆಗಿ ಮಾಡಿ ಒಂದು 70% ಆಫ್ ಹೌಸ್ ಫುಲ್ ಕ್ಲೀನ್ ಮಾಡಿದೀನಿ. ಎಷ್ಟು ರಿಲ್ಯಾಕ್ಸ್ಡ್ ಅಂತ ಅನ್ಸುತ್ತೆ ಅಂದ್ರೆ, ಮನೆಯಲ್ಲಿ ಎಷ್ಟು ವಸ್ತುಗಳು ಕಡಿಮೆ ಇರುತ್ತೋ ಅಷ್ಟು ಒಳ್ಳೇದು ಅಂತ ನಮ್ಮ ಮನೆಯವರು ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಆದ್ರೂ ನಮ್ಗೆ ಅದು ಬೇಕು ಇದು ಬೇಕು ಅಂತ ತುಂಬ್ಕೊಳ್ತಾ ಇರ್ತೀವಿ. ಬಟ್ ಈ ಸರಿ ನಾನು ಗಿಲ್ಟ್ ಫ್ರೀ ಆಗಿ ನನ್ಗೆ ಏನೇನ್ ಬೇಡ ಅನ್ಸಿತ್ತೋ ಅಥವಾ ಏನೇನ್ ಎಕ್ಸ್ಟ್ರಾ ಅಂತ ಅನ್ಸಿತ್ತೋ ಅದನ್ನೆಲ್ಲದನ್ನು ಡೊನೇಟ್ ಮಾಡಿದೀನಿ ಅಥವಾ ಡಿಕ್ಲಟರ್ ಮಾಡಿದೀನಿ. ಅಂಡ್ ದ 5th ಥಿಂಗ್ ನಾನು ಮಾಡಿದ್ದು ಅಂತ ಅಂದ್ರೆ, ಯೂಶುವಲಿ ವರ್ಕಿಂಗ್ ವುಮನ್ ಅಂತಾಗ್ಲಿ ಅಥವಾ ಹೋಮ್ ಮೇಕರ್ಸ್ ಅಂತ ಆಗ್ಲಿ, ಬೆಳಗ್ಗೆ ಎದ್ದಾಗಿಂದ ಸಂಜೆ ರಾತ್ರಿ ಮಲ್ಗೋ ತನಕನೂ ಕೆಲಸ ಮಾಡ್ತಾನೆ ಇರೋದು, ಅಥವಾ ಮಲ್ಕೊಂಡು ರೆಸ್ಟ್ ಮಾಡಿದ್ರು ಅಯ್ಯೋ ಈ ಟೈಮಲ್ಲಿ ಇನ್ನೂ ಏನೋ ಮಾಡ್ಬೋದಿತ್ತಲ್ಲ ಅನ್ನೋದು ಆ ಥರದ್ದೆಲ್ಲ ಮನಸ್ಸಲ್ಲಿರುತ್ತೆ. ನನಗೂ ಅಷ್ಟೇ. ಈವನ್ ನಾನು 1 day ಲೀವ್ ತಗೊಂಡು ಏನಾದ್ರು ಮನೇಲಿ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಅಥವಾ ಬೆಳಗ್ಗೆಯಿಂದ ಸಂಜೆ ತನಕ ಮಲ್ಕೊಂಡು ಟೈಮ್ ಪಾಸ್ ಮಾಡಿದ್ರು ಕೂಡ ಅಯ್ಯೋ ಈ ರಜೆ ತಗೊಂಡ್ರು ಸುಮ್ಮನೆ ಮಲ್ಕೊಂಡು ಟೈಮ್ ಪಾಸ್ ಮಾಡಿದ್ನಲ್ಲ ಅಂತ ಏನೋ ಒಂದು ಗಿಲ್ಟ್ ಕಾಡ್ತಿರತ್ತೆ, ಅಥವಾ ಮನೇಲಿ ಏನಾದ್ರು ಕೆಲಸ ಮಾಡ್ಬೋದಿತ್ತಲ್ಲ ಅಂತ. ಬಟ್ ಈ ಸರಿ ರಜೆಯಲ್ಲಿ ಈ ಎಲ್ಲಾ ಕೆಲಸಗಳ ಜೊತೆಗೆ
ರೆಸ್ಟ್ ಅಂಡ್ ರಿಜುವಿನೇಷನ್ ಅಂದ್ರೆ ಗಿಲ್ಟ್ ಫ್ರೀ ಆಗಿ ಎಸ್ಪೆಷಲಿ ಮಲ್ಕೊಂಡು ರೆಸ್ಟ್ ಮಾಡಿದ್ದಾಗ್ಲಿ ಅಥವಾ ನನ್ಗೇನೋ ಖುಷಿ ಕೊಡುವಂಥದ್ದು ಎಂಟರ್ಟೈನ್ಮೆಂಟ್ ತಗೊಂಡಿದ್ದಾಗ್ಲಿ ಯಾವುದೇ ಆದ್ರೂ ಕೂಡ ಗಿಲ್ಟ್ ಫ್ರೀ ಆಗಿ ಯಾವುದೇ ಪಾಪ ಪ್ರಜ್ಞೆ ಇಲ್ಲದೆ ಅಂದ್ರೆ ಏನು ಮನ್ಸಿಗೆ ಕಿರಿಕಿರಿ ಮಾಡ್ಕೊಂಡಲ್ಲೇನೆ ಅಯ್ಯೋ ಇದ್ ಮಾಡ್ಬಿಟ್ನಲ್ಲ ಅಂತ ಗಿಲ್ಟ್ ಫ್ರೀ ಆಗಿ ನಾನು ಅದನ್ನ ಎಂಜಾಯ್ ಮಾಡಿದೀನಿ, ರೆಸ್ಟ್ ಮಾಡಿದೀನಿ. ಸೊ ಇದು 5 ಕೆಲಸಗಳು ನಾನು ಮೇ 2026 ಅಲ್ಲಿ ಮನಸ್ಪೂರ್ವಕವಾಗಿ ಗಿಲ್ಟ್ ಫ್ರೀ ಆಗಿ ನಾನು ಮಾಡಿದ್ದು. ದಟ್ಸ್ ಇಟ್ ಫಾರ್ ಟುಡೇ. ಈ 5 ಪಾಯಿಂಟ್ ಅಲ್ಲಿ ನಿಮ್ಗೆ ಯಾವ್ದು ಮಾಡ್ಬೇಕು ಅಂತ ಅನ್ಸುತ್ತೆ ಅಥವಾ ನಿಮ್ಗೆ ಏನಾದ್ರೂ ಇದರಿಂದ ಉಪಯೋಗ ಆಯ್ತಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ದಿಸ್ ಇಸ್ ಅನಾಮಿಕಾ ಮೌನಿ ಸೈನಿಂಗ್ ಆಫ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.